ದೇವಸ್ಥಾನದ ಹತ್ರ ಹೋಗಿ. ಲಕ್ಷ್ಮಮ್ಮ ಚೆನ್ನಾಗಿದೆಯೇನಮ್ಮ? ಏನೋ ಹಿಂಗಿದ್ದೀನಿ ಗುರುಗಳೇ. ನಿಮ್ಮ ಯಜಮಾನ್ರು ಚೆನ್ನಾಗಿದ್ದೀರೇನಮ್ಮ? ಅವ್ರಿಗೆ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಕೈ ಕಾಲು ಯಾವುದು ಸ್ವಾಧೀನದಲ್ಲೇ ಇಲ್ಲ. ಆ ಭಗವಂತ ಯಾಕೆ ಕಷ್ಟಗಳನ್ನ ಕೊಡ್ತಾನೆ ಗೊತ್ತೇನಮ್ಮ? ಮನುಷ್ಯ ಮಾಗಲಿ ಅಂತ. ಪರಮಾತ್ಮ ನಿಮಗೆ ಒಳ್ಳೇದು ಮಾಡ್ತೀನಿ, ನೀನೇನು ಚಿಂತೆ ಮಾಡಬೇಡ ಕಣಮ್ಮ. ಎಲ್ಲ ದೇವರ ಆಶೀರ್ವಾದ, ನಿಮ್ಮಂಥವ್ರ ಹಾರೈಕೆ ಗುರುಗಳೇ. ಎಲ್ಲರೂ ನನ್ನನ್ನು ಪೂಜಾರಪ್ಪ ಪೂಜಾರಪ್ಪ ಅಂತ ಕರೀತಾರೆ. ಲಕ್ಷ್ಮಮ್ಮ, ನೀನು ಮಾತ್ರ ನನ್ನನ್ನು ಬಾಯಿ ತುಂಬ ಗುರುಗಳೇ ಅಂತ ಕರಿತೀಯ, ಯಾಕಮ್ಮ? ನೀವು ನನಗೆ ಜೀವನದಲ್ಲಿ ಒಳ್ಳೆ ತಿಳುವಳಿಕೆ ಮಾರ್ಗದರ್ಶನ ನೀಡ್ತಾ ಬಂದಿದ್ದೀರಲ್ಲ, ಅದಕ್ಕೆ ಗುರುಗಳೇ. ಆಗ್ಲಿ ಕಣಮ್ಮ, ಆ ಭಗವಂತ ನಿನಗೆ ಒಳ್ಳೇದನ್ನ ಮಾಡ್ತಾರೆ. ಈ ಪ್ರಸಾದ ತಗೊಳಮ್ಮ. ಬರ್ತೀನಿ ಗುರುಗಳೇ. ಒಳ್ಳೇದಾಗಲಿ, ಒಳ್ಳೇದು. ಹಲೋ, ಹಾಂ ಹುಷಾರಾಗಿದ್ದಾರೆ ತಾನೆ? ಹಾಂ ಬಂದೆ, ಆಟೋ ಹೋಗ್ತಾ ಇದ್ದೀನಿ, ಬಂದೆ. ಮೇಡಮ್ ಮೇಡಮ್ ಮೇಡಮ್, ಹಾಂ ಹಾಂ ಆಟೋ ಹೋಗ್ತಾ ಇದ್ದೀನಿ, ಬಂದೆ. ಮೇಡಮ್ 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 ಮೇಡಮ್, ಮಗು ಆಪರೇಷನ್ಗೆ ಹಣದ ವ್ಯವಸ್ಥೆ ಏನು ಮಾಡಿದ್ರಿ? ಸರ್ ನಮಸ್ಕಾರ ಸರ್. ನಮಸ್ಕಾರ, ಬನ್ನಿ ಸರ್. ನಮಸ್ಕಾರ ಸರ್ ನನ್ನ ಮಗು ಕಂಡೀಷನ್ ಹೇಗಿದೆ ಸರ್? ಮಗು ಕಂಡೀಷನ್ ತುಂಬ ಕ್ರಿಟಿಕಲ್, ಆಪರೇಷನ್ ಆಗಲೇಬೇಕು. ಸರ್ ಆಪ್ರೇಷನ್ಗೆ ಎಷ್ಟು ಖರ್ಚು ಆಗ್ಬೋದು ಸರ್? 50,000 ರೂಪಾಯಿ ದುಡ್ಡು ಖರ್ಚಾಗುತ್ತೆ. ಸರ್ ಒಂದು 4-5 ದಿವಸ ಟೈಮ್ ಕೊಟ್ಟರೆ ಏನಾರ ಅರೇಂಜ್ಮೆಂಟ್ ಮಾಡ್ಕೊಬೋದು ರೀ, ಮಗು ಕಂಡೀಷನ್ ತುಂಬ ತುರ್ತಾಗಿದೆ, ಏನಾರ ಮಾಡಿ ದುಡ್ಡು ಅರೇಂಜ್ ಮಾಡಿ ಮಗು ಉಳಿಸ್ಕೊಂಡ್ರಿ. ಸರಿ ಸರ್, ಅರೇಂಜ್ಮೆಂಟ್ ಮಾಡ್ಕೊಂಡು ಬರ್ತೀನಿ ಸರ್. ಹೋಗಿ, ಆಯ್ತು. ಲಕ್ಷ್ಮಿ, ಲಕ್ಷ್ಮಿ, ನಿನ್ನ ಚಿನ್ನ ನೆಕ್ಲೆಸ್ ಎಲ್ಲೆ ಕಾಣ್ತಾ ಇಲ್ಲ? ನೆಕ್ಲೆಸು, ನನ್ನ ನೆಕ್ಲೆಸು, ನನ್ನ ನೆಕ್ಲೆಸು, ನನ್ನ ನೆಕ್ಲೆಸು, ನನ್ನ ನೆಕ್ಲೆಸು, 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 ನೆಕ್ಲೆಸು. ನೆಕ್ಲೆಸು, ನನ್ನ ನೆಕ್ಲೆಸು ಕಳ್ಕೊಂಡೆ, ನಾನೆಲ್ಲ ಕಳ್ಕೊಂಡೆ. ನನ್ನ ನೆಕ್ಲೆಸ್ ಕಳ್ಕೊಂಡೆ,
ನನ್ನ ಗಂಡನ ಪ್ರೀತಿ ಕಳ್ಕೊಂಡೆ ಕಳ್ಕೊಂಡೆ ಎಲ್ಲ ಕಳ್ಕೊಂಡೆ ಎಲ್ಲ ಕಳ್ಕೊಂಡೆ ನೆಕ್ಲೆಸ್ಸು ನನ್ನ ನೆಕ್ಲೆಸ್ಸು 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 ನನ್ನ ನೆಕ್ಲೆಸ್ಸು 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 ಹಲೋ, ಸರ್ ನಮಸ್ತೆ ಸರ್. ನಮಸ್ಕಾರ. ಸರ್ ನಾನು ನಂದಿನಿ ಜ್ಯುವೆಲ್ಸಿಂದ ಮಾತಾಡ್ತಾ ಇರೋದು. ಹಾಂ ಹೇಳಿ. ಅದೇ ಸರ್, ನಿಮ್ಮ ಮಿಸ್ಸಸ್ ಹಾಂ, ನಿಮ್ಮ ಚಿನ್ನದ ನೆಕ್ಲೆಸ್ ಆರ್ಡರ್ ಕೊಟ್ಟಿದ್ರು, ಅದು ರೆಡಿಯಾಗಿದೆ, ತಗೊಂಡೋಗಿ ಸರ್. ನೆಕ್ಲೆಸ್? ಹೌದು ಸರ್. ಚಿನ್ನದ ನೆಕ್ಲೆಸ್? ಎಸ್ ಸರ್, ಎಸ್. ಚಿನ್ನದ ನೆಕ್ಲೆಸ್ ಆ ಚಿನ್ನದ ಸರ ಸಿಕ್ಕಿದ ಮೇಲೆ ನನ್ನ ಜೀವನ ಏನೋ ಬದಲಾಯಿತು. ಆದ್ರೆ ಮಾನಸಿಕವಾಗಿ ಕುಗ್ಗೋಗಿದ್ದೀನಿ. ಪಾಪದ ಪ್ರಜ್ಞೆ ನನಗೆ ದಿನ ಕಾಡ್ತಾ ಇದೆ. ದೇವ್ರೆ, ಇದಕ್ಕೆ ಪರಿಹಾರ ನೀನೇ ತೋರಿಸ್ಬೇಕಪ್ಪ. ಏನ್ ಮಾಡ್ಲಿ, ನಿದ್ದೆನೇ ಬರ್ತಾ ಇಲ್ಲ. ನನ್ನ ಜೀವನದಲ್ಲಿ ನಿದ್ದೆ ನೋಡ್ಬೇಕು. ಏನ್ ಮಾಡ್ಲಿ? ಅದೇ ಸರಿಯಾದ ದಾರಿ. ನಾನೇನ್ ಮಾಡ್ತೀನಿ? ಸರ್ ನಮಸ್ಕಾರ. ಸರ್ ಕೊರಿಯರಿಂದ ನಿಮ್ಮೊಂದು ಪಾರ್ಸಲ್ ಬಂದಿದೆ ಸರ್. ಹಾಂ, ನಂಬರ್ 24. ಅದೇ ಸರ್, ಇಲ್ಲ ಟ್ರಾನ್ಸ್ಪೋರ್ಟ್ ಕೊಡ್ತಾ ಇದ್ದೀನಿ. ಹಾಂ, ಎಲ್ಲಿ ಬರುತ್ತೆ ಸರ್? ಫಸ್ಟ್ ಫ್ಲೋರ್ ಅಲ್ಲ ಸರ್? ಹಾಂ ಸರಿ ಸರ್. ಹಾಂ ತರ್ತೀನಿ ಸರ್. ಬಂದೆ ಸರ್ ಅಲ್ಲಿ. ಅಯ್ಯೋ ಪುಟ್ಟ. ಕೊಡಪ್ಪ, ಕೊಡು. ಸರ್ ಹೊಡಿಬೇಡಿ ಅವನಪ್ಪ ಹುಚ್ಚು ಮನುಷ್ಯ, ಯಾಕೆ ಹೊಡಿತೀರಾ? ಬಂದು ಕೊಟ್ರೆ ಅವನು ನಿಮ್ಮ ಪದಾರ್ಥ ನಿಮ್ಮ ಕೈ ಕೊಡ್ತಾನೆ. ಹಾಗಾದ್ರೆ ಬಂದು ಕೊಡಿ ಸರ್. ಸರ್ ಕೊಡ್ತೀನಿ, ತಗೊಳಪ್ಪ, ತಿನ್ನಪ್ಪ. ಕೊಡು ಪದಾರ್ಥ ಕೊಡು. ಅಯ್ಯೋ. ಹೋಗಿ ಸರ್. ಹುಚ್ಚು ನನ್ನ ಮಗ ಸದ್ಯ ಸಿಕ್ತಲ್ಲ ಗಾಡಿ.
ಆಟೋ ಲಕ್ಷ್ಮಮ್ಮ ಲಕ್ಷ್ಮಮ್ಮ ಅಮ್ಮ ಪ್ರಸಾದ ತಗೊಮ್ಮ. ಪ್ರಸಾದ ತಿನ್ನಮ್ಮ. ಅಯ್ಯೋ ಮಹಾಲಕ್ಷ್ಮಿ ಥರ ಎಷ್ಟು ಕಳಕಳಿಯಾಗಿ ಬಂದು ಈ ಪರಮಾತ್ಮನ ಸೇವೆ ಮಾಡ್ತಿದ್ದಲ್ಲಮ್ಮ. ನೀನು ನೋಡಿದ್ರೆ ಒಂದು ಸಂತೋಷ ಆಯ್ತಾ ಇದ್ದಲ್ಲ ತಾಯಿ. ಆದರೆ ಯಾಕೆ ಹಿಂಗಾಗಿದೆಯಾ ಇವಾಗ? ಆ? ಅಯ್ಯೋ ಭಗವಂತ, ಇವಳಿಗೆ ಯಾವತ್ತಪ್ಪ ಒಳ್ಳೇದು ಮಾಡ್ತೀಯ? ಲಕ್ಷ್ಮಮ್ಮ ಅನ್ನೋರು ನೀವೇ ತಾನೇ? ಹೌದು, ಇವರೇನೆ ಲಕ್ಷ್ಮಮ್ಮ. ಹಾಂ, ಇವ್ರ ಹೆಸರಿಗೆ ಒಂದು ಕೊರಿಯರ್ ಬಂದಿದೆ. ನಂಗಲ್ಲ. ಅಯ್ಯೋ ನಿನಗೆ ಕಣಮ್ಮ. ನೋಡಮ್ಮ, ಲಕ್ಷ್ಮಮ್ಮ ವೈಫ್ ಆಫ್ ರಾಮೇಗೌಡ, ಗಣಪತಿ ದೇವಸ್ಥಾನದ ಬೀದಿ, ಮನೆ ನಂಬರ್ 119, ರಾಂಪುರ. ನೋಡಮ್ಮ, ಈ ಅಡ್ರೆಸ್ಗೆ ನಿನ್ನ ಹುಡ್ಕೊಂಡು ಹೋಗಿದ್ದೆ. ನೀನು ಅಲ್ಲಿಲ್ಲ, ದೇವಸ್ಥಾನದ ಹತ್ರ ಇದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ಹುಡ್ಕೊಂಬಂದೆ. ಇದು ನಿಂದೆ ಕಣಮ್ಮ. ಅಡ್ರೆಸ್ಸು ಸರಿಯಾಗಿದೆ. ಇದು ಲಕ್ಷ್ಮಮ್ಮಂದೇನೆ ಅಡ್ರೆಸ್. ಹೌದು ಗುರುಗಳೇ, ತಗೊಳಮ್ಮ. ನಂಗೆ ಯಾರು ಕಳ್ಸೋರಿಲ್ಲ. ಅಯ್ಯೋ ಅಮ್ಮ, ದಯವಿಟ್ಟು ತಗೊಳಮ್ಮ. ಲಕ್ಷ್ಮಮ್ಮ, ನಿನ್ನ ಅಡ್ರೆಸ್ಗೆ ಯಾರೋ ಕೊರಿಯರ್ ಕಳಿಸಿದ್ದಾರೆ. ನಿಂದ ಅಡ್ರೆಸ್ ಸರಿಯಾಗಿದೆ. ಅದೇನಿದೆ ಅಂತ ತೆಗೆದು ನೋಡಮ್ಮ. ತಗೊಳಮ್ಮ. ನೋಡಮ್ಮ. ನಕ್ಲೆಸ್ಸು ಲಕ್ಷ್ಮಿ, ಇದೇನ ಇಟ್ಕೊಳ್ಕೊಂಡೆ? ದೇವಸ್ಥಾನಕ್ಕೆ ನಿಂತಕ್ಕೆ ಬರಲಿ ಹೇಳಿ, ಮಗು ಆಗಲಿ ಅಂತ ಕೇಳ್ಕೊಳಕ್ಕೆ ಬಂದೆ. ಛೇ ಹುಚ್ಚಿ, ನಾನು ಎಷ್ಟು ಸಲ ಹೇಳಿದೆ ನಿಮಗೆ, ಮಗು ಆಗಲಿ ಅಂತ ಪರವಾಗಿಲ್ಲ, ನೀನೇ ನನ್ನ ನಾನೇ ನೀನೇ ಹೇಳಿದೆ. ಹೆದರ್ಕೋಬೇಡ, ದೇವರಿದ್ದಾನೆ, ಎಲ್ಲ ಕೇಳಿ ಕೊಡ್ತಾನೆ. ಹಾಂ, ನಿನಗೊಂದು ಸರ್ಪ್ರೈಸ್. ಸರ್ಪ್ರೈಸಾ? ಏನದು? ಕಣ್ಣು ಮುಚ್ಚು. ಕಣ್ಣು ತೆಗಿಬೇಡ. ಓಕೆ. ಏನದು? ಕಣ್ಣು ಮುಚ್ಚಮ್ಮ ನೀನು. ತೆಗಿಲ. ಇನ್ನೊಂದು ಸ್ವಲ್ಪ ಹೊತ್ತಿರು. ಹಾಗೆ ಹಾಗೆ ಕಣ್ಣು ಬಿಡೋಣ, ಬಿಡು. ಹಾಂ, ಕಣ್ಣು ಬಿಡು. ನೆಕ್ಲೆಸ್ಸು ಚಿನ್ನದ. ಹಾಂ, ಚಿನ್ನದ್ದು. ತುಂಬಾ ಚೆನ್ನಾಗಿದೆ. ನೀನು ಎಷ್ಟು ಚೆನ್ನಾಗಿ ಕಾಣಿಸುತ್ತಾ? ಬ್ಯೂಟಿಫುಲ್ ಆಗಿದೆ. ಹಾಂ ಲಕ್ಷ್ಮಿ, ಇದನ್ನ ನಾನು ಪ್ರೀತಿಯಿಂದ ಮಾಡಿಸ್ಕೊಟ್ರು ನೆಕ್ಲೆಸ್. ಇದನ್ನು ಯಾವುದೇ ಕಾರಣಕ್ಕೂ ಕಳ್ಕೊಬೇಡ. ಒಂದು ವೇಳೆ ನೀನು ಇದನ್ನು ಕಳ್ಕೊಂಡ್ರೆ ನನ್ನನ್ನು ಕಳ್ಕೊಂಡ ಹಾಗೆ. ಇಲ್ಲ ರೀ, ಖಂಡಿತ ಕಳ್ಕೊಳ್ಳಲ್ಲ. ಇದನ್ನ ನಾನು ಕಳ್ಕೊತೀನ? ಥ್ಯಾಂಕ್ ಯು ಸೋ ಮಚ್. ಹೋಗೋಣ.
ನಮಸ್ಕಾರ ತಾಯಿ. ನನ್ನ ಜೀವನವನ್ನು ಬದಲಾಯಿಸಿದ ಮಹಾತಾಯಿ, ಶರಣು ಶರಣಾರ್ಥಿ. 15 ವರ್ಷಗಳ ಹಿಂದೆ ನೀವು ದೇವಸ್ಥಾನಕ್ಕೆ ಬಂದು ನಿಮ್ಮ ಅಮೂಲ್ಯವಾದ ನೆಕ್ಲೆಸ್ಸನ್ನು ಕಳ್ಕೊಂಡ್ರಿ. ಅದು ನನಗೆ ಸಿಕ್ತು. ಸಿಕ್ಕಿದ ತಕ್ಷಣ ನಿಮ್ಮನ್ನು ಕೂಗ್ದೆ. ನೀವು ಆಟೋದಲ್ಲಿ ಹೊರಟೇ ಬಿಟ್ರಿ. ನಾನೇನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರುವಾಗ ನನಗೆ ಹಣದ ಅವಶ್ಯಕತೆ ಇತ್ತು. ನಿಮಗೆ ತಲುಪಿಸಲಾಗಲಿಲ್ಲ. ನಿಮ್ಮ ಚಿನ್ನದ ನೆಕ್ಲೆಸ್ನ ನನ್ನ ಮಗನ ಜೀವ ಉಳಿಸ್ತು. ನನಗೆ ಗೊತ್ತು ನನ್ನ ತಪ್ಪು ಅಂತ, ಆದರೆ ಸಂದರ್ಭ ಹಾಗೆ ಮಾಡ್ತೀನಿ. ನಂತರ ನಾನು ಚೆನ್ನೈಗೆ ಹೋದೆ. ನಿಮ್ಮ ಹಣದಿಂದ ಶ್ರೀಮಂತನಾದೆ. ಆದರೆ ಯಾಕೋ ಗೊತ್ತಿಲ್ಲ, ನಿಮಗೆ ಮೋಸ ಮಾಡಿದೆ ಅಂತ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇತ್ತು. ಒಂದು ರೀತಿ ಉಪಕಾರ ಮಾಡಿದ ನಿಮಗೆ ಈ ಸರನ ಮತ್ತೆ ನಿಮಗೆ ತಲುಪಿಸ್ಬೇಕು ಅಂತ ಈ ಕೊರಿಯರ್ ಮೂಲಕ ಕಳಿಸಿದ್ದೀನಿ. ನಿಮ್ಮ ಸ್ಥಿತಿಗೆ ನಾನೇ ಕಾರಣ. ಅದಕ್ಕೆ ಈ ಚಿನ್ನದ ನೆಕ್ಲೆಸ್ನ ತಗೊಳ್ಳಿ. ಜೊತೆಗೆ 50,000 ರೂಪಾಯಿನೂ ಕೂಡ ಇದೆ, ಸ್ವೀಕರಿಸಬೇಕು. ನನ್ನನ್ನು ಕ್ಷಮಿಸ್ಬಿಡಿ ಅಮ್ಮ. ಕ್ಷಮಿಸ್ತೀರಲ್ಲ? ಇಂತಿ ಅನಾಮಿಕ. ಗುರುಗಳೇ, ಲಕ್ಷ್ಮಮ್ಮ, ನಾನು ನಿನಗೆ ಯಾವಾಗಲೂ ಹೇಳ್ತಾ ಇರಲಿಲ್ವಾ, ಆ ಪರಮಾತ್ಮ ನಂಬಿದವ್ರನ್ನ ಯಾವತ್ತೂ ಕೈ ಬಿಡೋದಿಲ್ಲ. ನೋಡ್ದಾ, ಈಗ ನಿನ್ನ ನೆಕ್ಲೆಸ್ ಮತ್ತೆ ನಿನಗೆ ಸಿಕ್ಕಿದೆ. ಆ ಭಗವಂತ ಯಾವುದೋ ರೂಪದಲ್ಲಿ ನಿನ್ನ ಕಷ್ಟಕ್ಕೆ ಸಹಾಯವನ್ನು ಮಾಡಿದ್ದಾನೆ. ಇನ್ನು ಮುಂದೆ ನೀನು ನಿನ್ನ ಗಂಡ ಸುಖವಾಗಿ ಬಾ ತಾಯಿ. ನಿನ್ನನ್ನು ನಿನ್ನ ಮನೆಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ಬಾ ತಾಯಿ. God is great.